ಕಥೆಯ ಶೀರ್ಷಿಕೆ ಇವ ಯಾರವ ಇವ ನಮ್ಮವ. ಕಿರು ಬೆರಳ ಗಾತ್ರದ ತುಟಿಗೆ ಕೆಂಪು ಗಾಢ ಬಣ್ಣದ ಲಿಪ್ಸ್ಟಿಕ್ ಧರಿಸಿಕೊಂಡಿರುವ 3 ಇಂಚು ಉದ್ದದ ಆ ಪುಟ್ಟ ಹುಡುಗಿಯನ್ನು ಇಲ್ಲಿಗೆ ನಮ್ಮ ವಾಸಕ್ಕೆ ಬಂದ ನಂತರದ 2 ವರ್ಷಗಳಿಂದ ಲಿಫ್ಟಿನಲ್ಲಿ, ಕಾರಿಡಾರಿನಲ್ಲಿ, ಲಾಬಿಯಲ್ಲಿ ಆಗಿಂದಾಗ್ಗೆ ಭೇಟಿಯಾಗುತ್ತಿದೆ. ನಮ್ಮದೇ ಫ್ಲ್ಯಾಟಿನ ಕೆಳ ಮಹಡಿಯಲ್ಲಿ ಒಂದು ಮಗು ಆಗಾಗ್ಗೆ ಅಳುತ್ತಿರುವುದು, ತಾಯಿ ಮಗು ಸಂವಾದದಲ್ಲಿ ನಿರತವಾಗಿರುವುದು ನಾವು ಮನೆಯಲ್ಲಿ ಇದ್ದಾಗೆಲ್ಲ ಕೇಳಿಸುವುದಿತ್ತು. ಒಬ್ಬಳೇ ಇರುವಾಗ ಕಿವಿಗೆ ತಂಪು ಮಾಡುವ ತಾಯಿ ಮಗಳ ಈ ಸಂವಾದಕ್ಕಾಗಿ ನಾನು ಕಾಯುತ್ತಿದ್ದೆ. ಪ್ರತಿ ಸಲ ತಾಯಿ ಮಗಳು ಅವರ ಮನೆಯ ಬಾತ್ರೂಮಿನಲ್ಲಿ ಸ್ನಾನದ ಆಟ ಆಡುತ್ತಿರುವಾಗಲೇ ನಾನು ಸ್ನಾನದ ಮನೆಗೆ ಹೋಗುತ್ತಿದ್ದೆ. ಇವರ ತುದಿಬುಡ ಇಲ್ಲದ ಮಾತಿಗೆ ಕಿವಿಯಾಗಿ ಕೂರುತ್ತಿದ್ದೆ. ಇದು ರಮೀಲಾಳ ಮಗಳು ಸಾನ್ವಿ ಎಂದು ಗೊತ್ತಾದದ್ದು ಕೂಡ ಈ ಮೌನ ಸಂವಾದಗಳ ಆಲಿಸುವಿಕೆಯಿಂದ, ಈ ನಮ್ಮ ನಡುವೆ ಬೆಳೆದ ನಂಟಿನ ಬಹುದಿನಗಳ ನಂತರ. ಯಾಕೋ ಆ ತಾಯಿ ಮಕ್ಕಳ ಪುಟ್ಟ ಸಂಸಾರವನ್ನು ನಾನು ಅವಳನ್ನು ಭೇಟಿಯಾಗುವ ಬಹಳ ಮೊದಲೇ ಎದೆಗೆ ಅಪ್ಪಿಕೊಂಡು ಬಿಟ್ಟಿದ್ದೆ. ರಮೀಳಾ ಪರಿಚಯವಾದ ತಕ್ಷಣ ಹಚ್ಚಿಕೊಂಡು ಬಿಡುವವಳಲ್ಲ. ಮುಟ್ಟಿದರೆ ಮುದುರುವ ನಾಚಿಕೆ ಮುಳ್ಳಿನ ಜಾತಿಯವಳು ಅವಳು. ಇವಳ ಮಗಳು ಸಾನ್ವಿ ಪಾತರಗಿತ್ತಿ ಹಾಗೆ. ನಿಂತಲ್ಲಿ ನಿಲ್ಲುವವಳಲ್ಲ. ಲಿಫ್ಟಿನಲ್ಲಿದ್ದರೂ ಅಮ್ಮನ ಹಿಂದೆ ಮುಂದೆ ಓಡುತ್ತಾ, ನಿಂತಲ್ಲಿ ಬಳಕುತ್ತಾ, ಕಣ್ಣಲ್ಲಿ ನಗುತ್ತಾ, ಮುಟ್ಟ ಹೋದರೆ ತಪ್ಪಿಸಿಕೊಳ್ಳುತ್ತಾ ಲಿಫ್ಟಿನಲ್ಲಿ ಅವಳ ಸ್ಟಾಫ್ ಬಂದ ಕೂಡಲೇ ಹೊರಗೆ ಜಿಗಿಯುತ್ತಿದ್ದಳು. ಒಮ್ಮೊಮ್ಮೆ ಇವರ ಜೊತೆ ಕೋಲಿನ ಹಾಗೆ ಉದ್ದಕ್ಕೆ ಬೆಳೆದಿರುವ ಹುಡುಗನಿರುತ್ತಿದ್ದ. ಮಣಬಾರದ ಬ್ಯಾಗು ಆತನ ಬೆನ್ನಿಗಿರುತ್ತಿತ್ತು. ತನ್ನಲ್ಲೇ ಗುಣುಗುಟ್ಟುತ್ತಾ ಲಿಫ್ಟಿನಲ್ಲಿ ಇರುವಷ್ಟು ಹೊತ್ತು ಯಾರ ಗುರುತು ಪರಿಚಯ ಇಲ್ಲದವರಂತೆ, ಬೇಕಾಗಿಯೂ ಇಲ್ಲ ಎನ್ನುವ ಉದಾಸೀನದಲ್ಲಿ ಈ ಹುಡುಗ ನಿಂತಿರುತ್ತಿದ್ದ. 16ನೇ ಮಹಡಿಯಲ್ಲಿ ಇಳಿಯುವ ರಮೀಳಾ ಸಾನ್ವಿಯರ ಬೆನ್ನ ಹಿಂದೆ ಈ ಹುಡುಗ ಹೋಗುತ್ತಿದ್ದ. ಒಮ್ಮೆ ನಮ್ಮ ಜೊತೆ ಲಿಫ್ಟಿನಲ್ಲಿದ್ದ ನಮ್ಮ ಎದುರು ಮನೆಯ ಫ್ಲ್ಯಾಟಿನ ಪ್ರೀತಿಕಾಳನ್ನು ಕೇಳಿದ್ದೆ ಆ ಹುಡುಗ ಯಾರು ಎಂದು. ಆಗ ಆಕೆ ಸಾನ್ವಿಯ ಅಣ್ಣ ಎಂದು ಪರಿಚಯಿಸಿದ್ದಳು. ರಮೀಳಾ 2 ಮಕ್ಕಳ ತಾಯಿ ಅನ್ನೋದು ಕೇಳಿ ಆಗ ನನಗೆ ಮೊದಲೇ ಅಚ್ಚರಿಯಾಗಿತ್ತು. ನಂತರ ಒಮ್ಮೆ ರಮೀಳಾ ಮಾತಿನ ನಡುವೆ ತನ್ನ ಹಿರಿಯ ಮಗ ಬರುವ ವರ್ಷ ಹೈಸ್ಕೂಲ್ ಎಂದು ಹೇಳಿದಾಗಲಂತೂ, ಎಲ್ಲ ಇವಳೆ, ನೋಡಿದರೆ ಪುಟ್ಟ ಮಗುವಿನ ಹಾಗಿದ್ದಾಳೆ, ಈಗಲೇ 2 ಮಕ್ಕಳೇ ಎಂದು ಅಚ್ಚರಿಪಟ್ಟಿದ್ದೆ. ನಂತರ ನಿಧಾನಕ್ಕೆ ತಿಳಿದದ್ದು, ಆಕೆಯ ಗಂಡ ಗಲ್ಫಿನಲ್ಲಿ ಉದ್ಯೋಗಿ, ವರ್ಷಕ್ಕೆ 2 ಬಾರಿ ಮಾತ್ರ ಊರಿಗೆ ಬರುವವನು. ರಮೀಳಾ ತಾನೇ ಕಾರು ಓಡಿಸಿಕೊಂಡು ಮನೆಗೆ ಬೇಕಾದ ಸಾಮಾನುಗಳನ್ನೆಲ್ಲ ತರುತ್ತಿದ್ದಳು. ಮಕ್ಕಳ ಬೇಕು ಬೇಡಗಳನ್ನು ಪೂರೈಸುತ್ತಿದ್ದಳು. ಅಪರೂಪಕ್ಕೊಮ್ಮೆ ಊರಿನಲ್ಲಿರುವ ಪಾರ್ಕಿನ್ಸನ್ನಿಂದ ಬಳಲುತ್ತಿರುವ ಅತ್ತೆಯನ್ನು ತನ್ನ ಮನೆಗೆ ಕರೆತರುವುದು, ನಡುವೆ ವಾರದ ನಂತರ ಊರಿಗೆ ಆಕೆಯನ್ನು ಬಿಡುವುದು ಮಾಡುತ್ತಿದ್ದಳು. ಇದನ್ನೆಲ್ಲ ಕಂಡಾಗ ಈ ಹುಡುಗಿ ಬಹಳ ಜಾಣೆಯಪ್ಪ ಎಂದು ನಾನು ರಮೀಳಾ ಬಗ್ಗೆ ಅಭಿಮಾನ ಪಟ್ಟಿದ್ದೆ. ಇವಿಷ್ಟು ಹೆಚ್ಚಿನ ಮಾತುಕತೆಯಿಲ್ಲದೆ ಬಹುಮಹಡಿಯಲ್ಲಿ ನೆರೆಹೊರೆ ಇರತೊಡಗಿದ ನಂತರ ನನ್ನ ಕಣ್ಣಿಗೆ ಕಿವಿಗೆ ದಕ್ಕಿದ ಸಂಗತಿಗಳು. ರಮೀಳಾಳ ಮಗಳು ಸಾನ್ವಿ ಯಾರ ಗಮನವಾದರೂ ತಕ್ಷಣ ಸೆಳೆದು ಬಿಡುವ ಹುಡುಗಿ. ಲಿಫ್ಟಿನಲ್ಲಿ ಅಮ್ಮನ ಜೊತೆಗೆ ಇರಲಿ, ಗೆಳತಿಯರ ಜೊತೆಗಿರಲಿ ಅವಳದು ಮುಗಿಯದ ಮಾತು. ಪರಿಚಿತರ ಮುಖ ಕಂಡಾಕ್ಷಣ ಒಂದು ನಗು, ಮುಟ್ಟ ಹೋದರೆ ತಪ್ಪಿಸಿಕೊಳ್ಳುವ ಮಂಗಾಟ. ಅವಳದೇ ವಯಸ್ಸಿನ ಫ್ಲ್ಯಾಟಿನ ಇತರ ಮಕ್ಕಳು ಸಿಕ್ಕಿದರೆ ಅವರ ಜೊತೆ ಅವಳ ಕಣ್ಣೇ ಮುಚ್ಚೆ ಆಟ, ಅದು ನಿಂತು ನೋಡುವುದೇ ಚಂದ. ಆಗೆಲ್ಲ ಅವಳ ಅಮ್ಮನ ಪ್ರೊಟೆಕ್ಟಿವ್ ಮ್ಯಾನರ್ ಗಮನಿಸಿದ್ದೆ. ಆಕೆ ಯಾರ ಜೊತೆಯೂ ಹೆಚ್ಚು ಬೆರೆಯುವುದಿಲ್ಲ ಎನ್ನುವುದು ಗೊತ್ತಾಗಿತ್ತು. ನನ್ನದು ಮೇಲೆ ಬಿದ್ದು ಪರಿಚಯ ಮಾಡಿಕೊಳ್ಳುವ ಸ್ವಭಾವ ಅಲ್ಲ. ಬಹುಮಹಡಿ ಕಟ್ಟಡದಲ್ಲಿ ಬಹುತೇಕರ ನಡುವೆ ಸಂಬಂಧ ಕುದುರುವುದು, ಪರಸ್ಪರ ಮಾತುಕತೆ ಬೆಳೆಯುವುದು ಫ್ಲ್ಯಾಟಿನ ಲಾಬಿಯಲ್ಲಿ ಪ್ರತಿ ವರ್ಷ ನಡೆಯುವ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ. ಈ ಗಣೇಶ ಮೂರ್ತಿಯನ್ನು 3 ದಿವಸ ಇಟ್ಟುಕೊಳ್ಳುವ ಸಂಪ್ರದಾಯವಿತ್ತು. ಮೊದಲ ವರ್ಷದ ಗಣಪತಿಯ ಉತ್ಸವದ ಸಂದರ್ಭದಲ್ಲಿ ತಂಗಿಯ ಮಗಳ ಮದುವೆ ನಿಶ್ಚಿತಾರ್ಥವಿದ್ದ ಕಾರಣದಿಂದಾಗಿ ಕುಂದಾಪುರದ ಹತ್ತಿರದಲ್ಲಿದ್ದ ಈ ಕಾರ್ಯಕ್ರಮಕ್ಕೆ 2 ದಿನ ಮೊದಲೇ ನಾವು ಹೋಗಿ ತಂಗಿದ್ದೆವು. ನಂತರ ಗಂಡನ ಅನಾರೋಗ್ಯ, ಆಸ್ಪತ್ರೆಯ ತಿರುಗಾಟಗಳೆಂದು ನಾನು ನನ್ನದೇ ಗುಂಗಿನಲ್ಲಿರುತ್ತಿದ್ದೆ. ಅವರು ತೀರಿಕೊಂಡ ನಂತರ ಯಾಕೋ ಮಂದಿ ಸಹವಾಸ ಬೇಕು ಅನ್ನಿಸತೊಡಗಿತ್ತು. ಹೀಗಾಗಿ ಈ ಸಲ ಗಣೇಶ ಮಹೋತ್ಸವದಲ್ಲಿ ಎಲ್ಲರ ಪರಿಚಯವೂ ಆಗುತ್ತದೆ ಎಂಬ ಉಮೇದಿನಲ್ಲಿದ್ದೆ. ಈ ಸಲದ ಹಬ್ಬದ ತಯಾರಿಯಲ್ಲಿ ಫ್ಲ್ಯಾಟಿನ ಇತರ ಮಹಿಳಾ ಸದಸ್ಯರ ಜೊತೆ ನಾನೂ ಕೆಲಸ ಹಂಚಿಕೊಂಡಿದ್ದೆ. ಚೌತಿಯ ದಿನ ಬೆಳಗ್ಗೆ 9ಕ್ಕೆ ಮಣ್ಣಿನ ಗಣಪತಿಯನ್ನು ತರೆಯುವ ಕಾರ್ಯಕ್ರಮವಿತ್ತು. 10 ಗಂಟೆಗೆ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ಇತ್ತು ಎಂದು ನಿಶ್ಚಿತವಾಗಿದ್ದ ಆಮಂತ್ರಣ
ಪತ್ರಿಕೆ ಎಲ್ಲರ ವಾಟ್ಸಪ್ಪಿನಲ್ಲಿ ಹರಿದಾಡತೊಡಗಿತ್ತು. ಗಣೇಶ ಚತುರ್ಥಿಯ ಹಿಂದಿನ ದಿನದ ರಾತ್ರಿಯಿಂದಲೇ ಲಾಬಿಯ ಅಲಂಕಾರವನ್ನು ನಾವು ಮಹಿಳೆಯರೆಲ್ಲ ಸೇರಿ ಮಾಡಿದ್ದೆವು. ಗಣೇಶನ ಮೂರ್ತಿಯ ಪ್ರತಿಷ್ಠಾಪನೆಗೆ ಮಂಟಪವನ್ನು ಅಲಂಕರಿಸಲು ದೀಪಾಲಂಕಾರಕ್ಕೆ ಹೊರಗಿನಿಂದ ಡೆಕೋರೇಷನ್ನವರು ಬಂದಿದ್ದರು. ದೇಶ ವಿದೇಶದ ಬೇರೆ ಬೇರೆ ಭಾಗದ ಬೇರೆ ಬೇರೆ ಕೋಮಿನ ಜನರಿರುವ ಈ ಫ್ಲ್ಯಾಟಿನಲ್ಲಿ ನಡೆಯುವ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನಿವಾಸಿಗಳು ಮಾತ್ರವಲ್ಲದೆ ಊರಿನ ಸಂಬಂಧಿಕರು ಹತ್ತಿರದವರು ಬಂದು ಭಾಗವಹಿಸುತ್ತಿದ್ದರು. ಹೀಗೆ ಪ್ರತಿದಿನ ಗಣಪತಿಗೂ ಅದ್ದೂರಿಯ ಅಲಂಕಾರ ಇರುತ್ತಿತ್ತು. ನನಗೂ ಇದು ಹೊಸತು. ಗುಂಪಿನಲ್ಲಿ ಗೋವಿಂದ ಎನ್ನುವಂತೆ ಇತರರ ಜೊತೆ ನನ್ನದು ಅಳಿಲು ಸೇವೆ ಸಲ್ಲಿಸಿದ್ದೆ. ಈ ಹೊತ್ತು ನನ್ನನ್ನು ತೀವ್ರವಾಗಿ ಗಮನ ಸೆಳೆದ ಒಂದು ಘಟನೆ ಎಂದರೆ, ಇತರ ಎಲ್ಲ ಹೆತ್ತವರ ಮಕ್ಕಳು ತಮ್ಮ ತಾಯಂದಿರ ಜೊತೆ ತುಂಟತನ ಮೊಂಡುತನ ಮಾಡುತ್ತಾ ಅವರ ಸುತ್ತಮುತ್ತವೇ ಆಟವಾಡುತ್ತಿದ್ದರೆ, ಒಬ್ಬ ಹುಡುಗ ಮಾತ್ರ ಸುರುಳಿ ಸುತ್ತಿ ಇಟ್ಟಿದ್ದ ಗುಲಾಬಿ ಬಣ್ಣದ ಮತ್ತು ಜರಿ ಕಾಗದದ ಹಾಳೆಯನ್ನು ನಾವು ಡೆಕೋರೇಷನಿಗೆಂದು ಬಳಸುತ್ತಿದ್ದ ರಾಶಿಯಿಂದ ಎತ್ತುಕೊಂಡು ಹೋಗಿ ದೂರದಲ್ಲಿ ಅಂಗಳದಲ್ಲಿ ತಾನೊಬ್ಬನೇ ಗಿರಿಗಿಟ್ಟಿಯಂತೆ ಸುತ್ತುತ್ತಿದ್ದ. ತನ್ನೊಳಗೆ ಗುಣುಕುತ್ತಿದ್ದ, ನಗುತ್ತಿದ್ದ. ಅಷ್ಟರಲ್ಲಿ ಸಾನ್ವಿ ಮತ್ತು ಅವಳ ತಾಯಿ ಬಂದು ರಮೀಳೆಯ ಕಿವಿಯಲ್ಲಿ ಅದೇನೋ ಪಿಸುಗಿಟ್ಟಿದರೋ ಗೊತ್ತಿಲ್ಲ. ಅಲ್ಲೇ ಇತರ ಮಕ್ಕಳ ಜೊತೆ ರಂಗವಲ್ಲಿ ಹಾಕುವ ಸಿದ್ಧತೆಯಲ್ಲಿದ್ದ ರಮೀಳಾ ಇದ್ದಕ್ಕಿದ್ದ ಹಾಗೆ ದಡಕ್ಕೆಂದು ಎದ್ದು ಹೋಗಿ ಲಾಬಿ ಎದುರು ಅಂಗಳದಲ್ಲಿ ಒಬ್ಬನೇ ಬಣ್ಣದ ರಿಬ್ಬನನ್ನು ತನ್ನ ಸುತ್ತ ಗಿರಗಟ್ಟಿಯಂತೆ ಸುತ್ತುತ್ತಿದ್ದ ಹುಡುಗನನ್ನು ಅದರಿಂದ ಬಿಡಿಸಿಕೊಂಡು ಸೀದಾ ತನ್ನ 16ನೇ ಮಹಡಿಯ ಫ್ಲ್ಯಾಟಿಗೆ ಹೋಗಲು ಲಿಫ್ಟಿನ ಹತ್ತಿರ ಬಂದಳು. ಸಾನ್ವಿಯು ಕೀಲಿ ಕೊಟ್ಟ ಗೊಂಬೆಯಂತೆ ಅಮ್ಮನನ್ನು ಹಿಂಬಾಲಿಸಿದಳು. ಅಯ್ಯೋ, ಹುಡುಗ ಸುಮ್ಮನೆ ಹಾಳು ಮಾಡಿದ 2 ಚಂದದ ರಿಬ್ಬನ್ ರೋಲು ಎಂದು ಅಲ್ಲಿದ್ದ ಮಹಿಳೆಯರು ಗೊಣಗಿಕೊಂಡರು. ಈ ಘಟನೆ ನಡೆಯುವ ಮೊದಲು ಸಾನ್ವಿ ಮತ್ತು ಆ ಹುಡುಗನನ್ನು ಲಿಫ್ಟಿನಲ್ಲಿ ಜೊತೆಗೆ ಕಂಡಿದ್ದೇನಾದರೂ ಇಬ್ಬರ ನಡುವೆ ಮಾತುಕತೆ ಇರಲಿಲ್ಲವಾಗಿ ಇವರಿಬ್ಬರು ಅಣ್ಣ ತಂಗಿಯರು ಎಂದು ನಾನು ಗಮನಿಸಿರಲಿಲ್ಲ. ಗಣೇಶ ಮಹೋತ್ಸವದ ನಂತರ ರಮೀಳಾಲ ದೊಡ್ಡ ಮಗ ಇವನೇ ಎಂದು ನನಗೆ ಮನವರಿಕೆಯಾಗಿತ್ತು. ಮತ್ತು ಉಳಿದ 2 ದಿನವೂ ಈ ತಾಯಿ ಮಕ್ಕಳು ಲಾಬಿಗೆ ಬಂದು ಗಣೇಶನ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಮನೆಗೆ ಹಿಂತಿರುಗುತ್ತಿದ್ದರು. 3 ದಿನದ ಕೊನೆಗೆ ಮಧ್ಯಾಹ್ನದ ಅದ್ದೂರಿ ಔತಣವೂ ಸೇರಿದಂತೆ ಅವತ್ತೇ ರಾತ್ರಿ ಗಣೇಶನ ಮೂರ್ತಿಯ ವಿಸರ್ಜನೆಯ ಸಮಾರಂಭವು ಬಹಳ ಅದ್ದೂರಿಯಾಗಿ ತೆರೆ ಕಂಡಿತ್ತು. ನಮ್ಮ ಮನೆಯಲ್ಲಿ ಕಂಡಿದ್ದ ಚೌತಿ ಹಬ್ಬದಲ್ಲಿ ಮನೆಯೊಳಗೆ ಪಡಸಾಲೆಯಲ್ಲಿ ಒಂದು ಮಣೆ ಇಟ್ಟು, ಬದಿಯಲ್ಲಿ ಚೊಂಬಿನಲ್ಲಿ ನೀರಿಟ್ಟು, 4 ತುಂಡು ಕಬ್ಬು ಇಟ್ಟು ಅಜ್ಜಿ ಆಚರಿಸುತ್ತಿದ್ದ ಗಣೇಶ ಮಹೋತ್ಸವಕ್ಕೂ ಇಲ್ಲಿನ ಗಣೇಶ ಮಹೋತ್ಸವಕ್ಕೂ ಬಹಳ ವ್ಯತ್ಯಾಸವಿರುತ್ತಿತ್ತು. ಅಜ್ಜಿ ಗಣಪತಿಯ ಮೂರ್ತಿಯನ್ನು ಸೆಗಣಿಯಲ್ಲಿ ಮಾಡಿ ಗರಿಕೆ ಹುಲ್ಲನ್ನು ಅದಕ್ಕೆ ಸಿಕ್ಕಿಸುತ್ತಿದ್ದರು. ಅದನ್ನು ಮಣೆಯ ಎದುರು ಇಟ್ಟು ಪ್ರತಿಷ್ಠಾಪಿಸುತ್ತಿದ್ದರು. ಜೊತೆಗೆ ಹಿತ್ತಲಲ್ಲೇ ಬೆಳೆಯುತ್ತಿದ್ದ ಹೂಗಳನ್ನು, ಪಚ್ಚೆ ಕೊರಳನ್ನು ತಂದು ಮಣೆಯೆದುರು ಸಾಂಕೇತಿಕವಾಗಿ ಇಟ್ಟು ಗಣೇಶನನ್ನು ಪೂಜಿಸುತ್ತಿದ್ದರು. ನಂತರ ತಾನೇ ತೊಳೆದಿಟ್ಟ ಒಂದು ಕೊಡಿ ಬಾಳೆ ಎಲೆಯನ್ನು ಮಣೆಯ ಎದುರು ಬಿಡಿಸಿಟ್ಟು ಬೆಳಗ್ಗಾತ ತಾನು ಸಿದ್ಧಪಡಿಸಿರುತ್ತಿದ್ದ ಉದ್ದಿನ ದೋಸೆಯನ್ನು ತಂದು ಬಡಿಸುತ್ತಿದ್ದರು. ಎಲೆಯ ಬದಿಯಲ್ಲಿ ಒಂದು ಕಡೆ ಚೌತಿಗಾಗಿಯೇ ವಿಶೇಷವಾಗಿ ಮಾಡುತ್ತಿದ್ದ ಪಂಚಗಜ್ಜಾಯವನ್ನು ಬಡಿಸುತ್ತಿದ್ದರು. ನಂತರ ಧೂಪದ ಆರತಿಯನ್ನು ಮಾಡಿ ಗಣೇಶ ಉಂಡು ಹೋಗುವವರೆಗೆ ಆತನಿಗಾಗಿ 10 ನಿಮಿಷದ ಬಿಡುವು ಕೊಡಲು ಬಾಗಿಲೆಳೆದುಕೊಂಡು ನಮ್ಮನ್ನು ಮಕ್ಕಳನ್ನು ಕರೆದುಕೊಂಡು ಹೊರಗೆ ಹೋಗುತ್ತಿದ್ದರು. 10 ನಿಮಿಷ ಕಳೆದ ನಂತರ ಗಣೇಶನಿಗೆ ಬಡಿಸಿಟ್ಟ ಊಟದ ಸುತ್ತ ಚೊಂಬಿನಿಂದ ನೀರನ್ನು ಹನಿಸಿ ಇದ್ದ ಪ್ರಸಾದವನ್ನು ನಮಗೆ ಮಕ್ಕಳಿಗೆ ಹಂಚಿ ಕೊಡುತ್ತಿದ್ದರು. ಈ ವಿಷಯವನ್ನು ನಾನು, ಪ್ರೀತಿಕಾ ಇಬ್ಬರು ಹಳ್ಳಿಯ ಈ ಸರಳ ಗಣೇಶೋತ್ಸವವನ್ನು ನೆನಪು ಮಾಡಿಕೊಂಡು ಮಾತನಾಡಿಕೊಂಡಿದ್ದೆವು. ಗಣೇಶ ಚತುರ್ಥಿ ಕಳೆದು 1 ವಾರ ಕಳೆದಿತ್ತಷ್ಟೇ. ಒಂದು ದಿನ ಅಮ್ಮನ ಜೊತೆ ಜಿಗಿಯುತ್ತಾ ಬಂದ ಸಾನ್ವಿ ಅವಳ ಗೆಜ್ಜೆ ಸದ್ದು ಕೇಳಿಸಿತಾದರೂ ಕಾಲಿಂಗ್ ಬೆಲ್ ಆದ ನಂತರವೇ ನಾನು ಬಾಗಿಲು ತೆರೆದೆ. ನಾಟ್ಯ ಮಯೂರಿ ಸಾನ್ವಿ ಜೊತೆ ಅವಳಮ್ಮ ರಮೀಳಾ ಹೊರಗೆ ನಿಂತಿದ್ದಳು. ಒಳಗೆ ಕರೆದೆ. ಕೆಳಮನೆಯ ಅವರ ಬಾತ್ರೂಮಿನಲ್ಲಿ ಏನೋ ಲೀಕೇಜ್ ಇದೆ, ರಿಪೇರಿಗೆ ಜನ ಬರುವವರಿದ್ದಾರೆ, ಸಹಕರಿಸಬಹುದೇ ಎನ್ನುವುದು ಆಕೆಯ ವಿನಂತಿ. ನಮ್ಮ ಮಾತುಕತೆಯ ನಡುವೆ ಸಾನ್ವಿ ಶಿಸ್ತಿನ ಸಿಪಾಯಿಯಂತೆ ನಿಂತೇ ಇದ್ದಳು. ಸೋಫಾದಲ್ಲಿ ಬಂದು ಕುಳಿತುಕೊಳ್ಳಿ ಅಂದರೂ ಕೇಳದೆ ಮನೆಯಲ್ಲಿ ಅತ್ತೆ ಮಗ ಇಬ್ಬರೇ ಇದ್ದಾರೆ ಎನ್ನುವ ನೆವ ಹೇಳಿ ತೆರಳಿದ್ದರು. 2 ವಾರಗಳ ನಂತರ ಒಂದು ಭಾನುವಾರ ಬೆಳಗಾತ ಕೆಲಸದವರು ಇಂದು ಬರುತ್ತಾರೆ, ಅವರಿಗಿರುವ ಕೆಲಸ ಬರೀ 2 ಗಂಟೆ ಎಂದು ರಮೀಳಾ ಹೇಳುತ್ತಾ ಮಗಳೊಂದಿಗೆ ಕೆಲಸದವರಿಗಾಗಿ ಕಾಯುತ್ತಾ ನಮ್ಮನೆ ಸೋಫಾದಲ್ಲಿ ಕುಳಿತಳು. ಆದರೆ ಈ ಸಲ ಸಾನ್ವಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಹಾಲಿನಲ್ಲಿ ಆ ಕಡೆ ಈ ಕಡೆ ಅಡ್ಡಾಡುತ್ತಾ ತನ್ನ ಕಣ್ಣಿಗೆ ಬಿದ್ದ ತನಗೆ ಇಷ್ಟವಾದ ವಸ್ತುಗಳನ್ನು, ಪುಸ್ತಕಗಳನ್ನು ತಿರುಗಿಸಿ ನೋಡುತ್ತಿದ್ದಳು. ನಾನು ಮನೆಯಲ್ಲಿ ಕೂತಿದ್ದ ಮಗುವಿಗೆ ಚಾಕೊಲೇಟು ಮತ್ತು 1-2 ತಿಂಡಿಗಳನ್ನು ಪ್ಲೇಟಿನಲ್ಲಿ ಹಾಕಿ ತಂದಿಟ್ಟೆ.
ಆರೆಂಜ್ ಜ್ಯೂಸು ಜೊತೆಗಿಟ್ಟೆ. ಮಗು ತಿನ್ನತೊಡಗಿದಂತೆ ನಾವು ಲೋಕಾಭಿರಾಮದ ಮಾತಿಗೆ ತೊಡಗಿದೆವು. ರಮೀಳಾ ತನ್ನ ತವರು ವಾಮನ ಪದವಿನಲ್ಲಿದೆ, ಗಂಡನ ಮನೆ ಕಿನ್ನಿಗೋಳಿಯಲ್ಲಿದೆ ಎನ್ನುವ ವಿಷಯ ತಿಳಿಸಿದಳು. ಸಾನ್ವಿಯ ಗರ್ಭಿಣಿ ಆಗುವವರೆಗೂ ರಮೀಳಾ ತಾನು ಗಲ್ಫಿನಲ್ಲಿ ಗಂಡನ ಜೊತೆಗಿದ್ದ ಎನ್ನುವ ವಿಚಾರವನ್ನು ತಿಳಿಸಿದ್ದು ಮಾತ್ರವಲ್ಲದೆ ಮಗನಿಗೆ ಮೈಲ್ಡ್ ಆಟಿಸಂ ಇದೆ ಎನ್ನುವ ಕಾರಣದಿಂದಾಗಿ ತಾನು ಈಗ ಊರಲ್ಲಿ ನಿಂತಿರುವ ಸಂಗತಿಯನ್ನೂ ತಿಳಿಸಿದಳು. ಹೀಗೆ ಮಾತನಾಡುವಾಗ ಅವಳ ಕಣ್ಣುಗಳಲ್ಲಿ ನೀರಿತ್ತು. ಆ ನೀರು ಕಂಡ ತಕ್ಷಣ ಆಕೆಯನ್ನು ಎದೆಗೆ ತಡವಿಕೊಂಡು ಸಮಾಧಾನ ಮಾಡಿದಾಗ ಆಕೆಗೆ ಸೂಕ್ತ ಚಿಕಿತ್ಸೆ ದೊರೆತರೆ ಇದು ಇಂದು ದೊಡ್ಡ ಸಮಸ್ಯೆಯೇ ಅಲ್ಲ. ಇತರೆ ಮಕ್ಕಳಂತೆ ಈ ಮಗುವು ಸಾಮಾನ್ಯ ಜೀವನ ಖಂಡಿತವಾಗಿಯೂ ನಡೆಸಲು ಸಾಧ್ಯವಾಗುತ್ತದೆ. ನೀನು ಈ ಬಗ್ಗೆ ತುಂಬ ತಲೆಬಿಸಿ ಮಾಡಬೇಡ. ಪ್ಯಾರಾಮೆಡಿಕಲ್ ಚಿಕಿತ್ಸೆ ಇದೆ. ಜೊತೆಗೆ ಇಂತಹ ಮಕ್ಕಳು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಗೆದ್ದು ದೊಡ್ಡ ದೊಡ್ಡ ಸಾಧನೆ ಮಾಡಿದ ಉದಾಹರಣೆಗಳೂ ನಮ್ಮೆದುರು ಇದೆ. ಆ ಮಕ್ಕಳ ಆತ್ಮವಿಶ್ವಾಸ ಕುಗ್ಗದ ಹಾಗೆ, ಅವರು ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರುವ ಹಾಗೆ ನಾವು ನೋಡಿಕೊಳ್ಳಬೇಕು ಅಷ್ಟೇ ಅನ್ನುವಂಥದ್ದನ್ನು ನಾನು ಆಕೆಗೆ ತಿಳಿಸಿ ಹೇಳಿದ್ದೆ. ನನ್ನ ಬುದ್ಧಿಮಾತು ಆಟಿಸಂ ಮಗುವಿನ ತಾಯಿಯಾಗಿದ್ದ ಅವಳಿಗೆ ಕಡಿಮೆ ಎಂದು ಅನ್ನಿಸಿರಬಹುದು. ಆದರೆ ಮುಳುಗುತ್ತಿರುವವರಿಗೆ ಹುಲ್ಲು ಕಡ್ಡಿ ಆಸರೆ ನೀಡುವ ಭರವಸೆ ದೊಡ್ಡದು ಎನ್ನುವ ಭರವಸೆಯ ನೋಟ ಅವಳ ಕಣ್ಣುಗಳಿಂದ ನನಗೆ ಅರಿವಾಗಿತ್ತು. ಮಗು ಯಾರ ಜೊತೆಯೂ ಬೆರೆಯುವುದಿಲ್ಲ ಎನ್ನುವುದರ ಹೊರತಾಗಿ ದಿನನಿತ್ಯದ ಅವನ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತಾನೆ. ಶಾಲೆಯ ಪಠ್ಯವನ್ನು ಪರೀಕ್ಷೆಗಳನ್ನು ಸಲೀಸಾಗಿ ಪಾಸು ಮಾಡಿಕೊಂಡು ಹೋಗುತ್ತಾನೆ. ಆತನ ಥೆರಪಿಸ್ಟರು ಹೇಳಿದ ವ್ಯಾಯಾಮ ಚಟುವಟಿಕೆಗಳನ್ನು ತಪ್ಪದೆ ಮಾಡಿಸುವುದರಿಂದ ಒಂದು ಮಟ್ಟದ ಪ್ರಯೋಜನ ಕಂಡಿದೆ. ಆತನ ತರಗತಿಯ ಮಕ್ಕಳ ಜೊತೆ ಆತ ಬೆರೆಯುವುದಿಲ್ಲ. ಆಟವಂತೂ ಅವನಿಗೆ ಇಷ್ಟವೇ ಇಲ್ಲ. ಆತನ ತರಗತಿಯ ಮಕ್ಕಳಿಗೆ ಹೋಲಿಸಿದರೆ ಇವನ ಮೆಚುರಿಟಿ ಲೆವೆಲ್ ಸ್ವಲ್ಪ ಕಡಿಮೆ ಇದೆ. ಸಾಲದಕ್ಕೆ ಈಗ ಹದಿಹರೆಯ ಬೇರೆ ಎನ್ನುವ ತಲೆಬಿಸಿ ತನ್ನದು ಎನ್ನುತ್ತಾ ತನ್ನ ಮನಸ್ಸನ್ನು ಅಷ್ಟೂ ಹೊತ್ತು ಬಿಚ್ಚಿಟ್ಟಿದ್ದಳು. ಆಗ ನಾನು ಆಕೆಗೆ ನನಗೆ ಪರಿಚಯ ಇರುವ ಒಬ್ಬ ಆಪ್ತ ಸಮಾಲೋಚಕಿಯ ಹತ್ತಿರ ಮಗನನ್ನು ಕರೆದುಕೊಂಡು ಹೋಗುವಂತೆ ಹೇಳಿದ್ದೆ. ಆ ಮಾತು ಆಕೆಗೆ ಒಪ್ಪಿಗೆಯಾಗಿತ್ತು ಎಂದು ಕಾಣುತ್ತದೆ. ಒಂದು ದಿನ ಬೆಳಗಾತ ಲಿಫ್ಟಿನಲ್ಲಿ ಸಿಕ್ಕ ರಮೀಳಾ ಮಗನನ್ನು ಆಪ್ತ ಸಮಾಲೋಚಕಿ ಲವಿನಾ ಹತ್ತಿರ ಕರೆದುಕೊಂಡು ಹೋಗಬೇಕು ಎನ್ನುವ ಆಸಕ್ತಿ ವ್ಯಕ್ತಪಡಿಸಿದಳು. ದಿನ ಬೆಳಗ್ಗೆ ಸುಹಾಸನನ್ನು ಕರೆದುಕೊಂಡು ಸಾನ್ವಿಯನ್ನು ಜೊತೆಗಿಟ್ಟುಕೊಂಡು ಆಪ್ತ ಸಮಾಲೋಚಕಿಯಾಗಿದ್ದಂಥ ಲವಿನಾ ಅವರ ಹತ್ತಿರ ನಾವು ಹೋದದ್ದಾಯಿತು. ಲವಿನಾ ಅವರು ರಮೀಳಾಳಿಗೆ ಆಕೆಯ ಮಗನಿಗೆ ಚಿತ್ರ, ಸಂಗೀತ, ನಟನೆ ಇತ್ಯಾದಿಗಳನ್ನು ಪಠ್ಯದ ಹೊರತಾಗಿ ಕಲಿಸಿಕೊಡಬೇಕು. ಆಗ ಆತನ ಬದುಕಿಗೆ ದಾರಿ ಕಂಡುಕೊಳ್ಳಲು ಸುಲಭವಾಗುತ್ತದೆ ಎನ್ನುವ ಹಿತವಚನವನ್ನು ಹೇಳಿ ಕಳುಹಿಸಿದ್ದರು. ಹೀಗೆ ಒಂದು ದಿವಸ ನಾವು ಲಿಫ್ಟಿನಲ್ಲಿ ಪ್ರಯಾಣಿಸುತ್ತಿರಬೇಕಾದರೆ ಸುಹಾಸ್ ನಮ್ಮ ಜೊತೆಗಿದ್ದ. ಆತನ ಕೈಯಲ್ಲಿ ಒಂದು ಡ್ರಾಯಿಂಗ್ ಬುಕ್ ನೋಡುವ ಏನಿದು ಡ್ರಾಯಿಂಗ್ಗೆ ಎಂದು ನಾನು ಕುತೂಹಲದಲ್ಲಿ ಆತನಲ್ಲಿ ವಿಚಾರಿಸಿದ್ದೆ. ಮಾತ್ರವಲ್ಲ, ಆತನ ಡ್ರಾಯಿಂಗ್ ಅನ್ನು ಕಂಡು ಬಹಳ ಚೆನ್ನಾಗಿ ಬಿಡಿಸಿದ್ದೀಯಾ, ಯಾರು ಕಲಿಸಿದರು ಎಂದು ವಿಚಾರಿಸಲಾಗಿ ಉಪೇಂದ್ರ ಸರ್ ಎನ್ನುವ ಮಾತು ಅವನ ಬಾಯಿಂದ ಕೇಳಿತ್ತು. ರಮೀಳಾ ಜೊತೆ ನನ್ನ ಆತ್ಮೀಯ ಬೆಳೆದಂತೆ ಆಕೆ ಒಂದಷ್ಟು ವಿಷಯಗಳನ್ನು ಆಗಾಗ್ಗೆ ಹಂಚಿಕೊಳ್ಳುತ್ತಿದ್ದಳು. ಆಕೆಯ ತಾಳ್ಮೆಗೆ ನಾನು ಒಮ್ಮೆ ಮಾತಿನ ನಡುವೆ ಶಹಬಾಸ್ ಅಂದಿದ್ದೆ ಕೂಡ. ಆಗ ತನಗೊಬ್ಬ ವಿಕಲಚೇತನ ತಮ್ಮನಿದ್ದ ಸಂಗತಿಯನ್ನು, ಇತ್ತೀಚೆಗೆ ಆತ ತೀರಿಕೊಂಡ ಸಂಗತಿಯನ್ನು ಬಹಿರಂಗಪಡಿಸಿದ್ದಳು. ಮತ್ತು ಆತನನ್ನು ಜೀವಮಾನವಿಡೀ ನೋಡಿಕೊಂಡವರು ತನ್ನ ಅಮ್ಮ ಎಂದು ಅಭಿಮಾನದಿಂದ ಹೇಳಿಕೊಂಡಿದ್ದಳು. ಆ ತಾಯಿಯನ್ನು ನೆನೆದು ನನ್ನಲ್ಲಿ ಧನ್ಯಭಾವ ಮೂಡಿಕೊಂಡಿತ್ತು. ರಮೀಳಾ, ನೀನು ಡ್ರೈವಿಂಗ್ ಹೇಗೆ ಕಲಿತೆ, ಯಾವಾಗ ಕಲಿತೆ ಎನ್ನುವಾಗ ಅಪ್ಪ ನಮಗೆ ಹೆಣ್ಣು ಮಕ್ಕಳು ಇಬ್ಬರಿಗೂ ಕಾಲೇಜು ದಿನಗಳಲ್ಲಿಯೇ ಡ್ರೈವಿಂಗ್ ಕಲಿಸಿಬಿಟ್ಟಿದ್ದರು. ಮದುವೆಯಾಗಿ ಗಲ್ಫಿಗೆ ಹೋದ ನಂತರ ನನಗೆ ಅಭ್ಯಾಸ ತಪ್ಪಿ ಹೋಗಿತ್ತು. ಊರಲ್ಲೇ ನಿಲ್ಲುವುದು ನಿರ್ಧಾರವಾದ ನಂತರ ಮತ್ತೆ ಅಭ್ಯಾಸ ಮಾಡಿಕೊಂಡೆ ಎಂದಿದ್ದಳು. ಮೊದಲ ಹೆರಿಗೆಯ ನಂತರ ಬಾಣಂತನ ಮುಗಿಸಿ ರಮೀಳಾ ಮತ್ತು ಮಗು ಸುಹಾಸನನ್ನು ಸಂದೀಪ ಗಲ್ಫಿಗೆ ಕರೆದುಕೊಂಡು ಹೋಗಿದ್ದ. ನೋಡಲು ಎಲ್ಲ ಮಕ್ಕಳಂತೆ ಸಹಜವಾಗಿ ಕಾಣುತ್ತಿದ್ದ ಸುಹಾಸ್ ಕೌಚಿ ಬೀಳುವುದು ಸೇರಿದಂತೆ ಬೇರೆ ಎಲ್ಲ ಚಟುವಟಿಕೆಗಳಲ್ಲಿ ಇತರ ಮಕ್ಕಳಿಗೆ ಹೋಲಿಸಿದರೆ ನಿಧಾನವಾಗಿದ್ದ. ರಮೀಳಾ ಸಂದೀಪರಿಗೆ ಒಳಗೊಳಗೆ ಈ ಬಗ್ಗೆ ಆತಂಕ ಬಿದ್ದರು. ಮಕ್ಕಳ ಡಾಕ್ಟರು ಈ ಬಗ್ಗೆ ಆತಂಕ ಪಡಬೇಕಾಗಿಲ್ಲ, ಕೆಲವು ಮಕ್ಕಳು ಕೆಲಸ ನಿಧಾನ ಮಾಡುತ್ತಾರೆ ಎಂದಿದ್ದರಿಂದಾಗಿ ಅವರು ತುಸು ನೆಮ್ಮದಿಯಿಂದಿದ್ದರು. ಆದರೂ ವರ್ಷಕ್ಕೊಮ್ಮೆ ಆಟ, ಕೋಲ, ಆಯನ ಎಂದು ಊರಿಗೆ ಬರುತ್ತಿದ್ದ ದಂಪತಿಗಳು ಮಗುವಿನ ಬಗ್ಗೆ ತುಸು ಸಂದೇಹದಿಂದಲೇ ಇದ್ದರು. ನೋಡಲು ಮುದ್ದು ಮುದ್ದಾಗಿದ್ದ ಅಪರೂಪದ ಈ ಮಗುವನ್ನು ತಾಯಿ ಮನೆ, ಗಂಡನ ಮನೆ ಹೀಗೆ ಎರಡು ಮನೆಯಲ್ಲೂ ಎತ್ತಿ ಆಡಿಸುವವರು ಇದ್ದದ್ದರಿಂದ ಮಗುವಿನಲ್ಲಿ ಏನೋ ಐಬಿದೆ ಎನ್ನುವುದು ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಒಮ್ಮೆ ಅವರು ಗಲ್ಫಿನ ಮನೆಯಲ್ಲಿ ಇರುವಾಗ ರಮೀಳಾ
ಸಾನ್ವಿಯ 2 ತಿಂಗಳ ಗರ್ಭಿಣಿ. ಸಂದೀಪನ ಸಹಪಾಠಿಯಾಗಿದ್ದ ರಫೀಕ ಸಂದೀಪನ ಮನೆಗೆ ಅವನ ಅಮ್ಮನನ್ನು ಕರೆತಂದಿದ್ದ. ಹಾಲಿನಲ್ಲಿ ಇವರು ಕೂತು ಮಾತನಾಡುತ್ತಿರಬೇಕಾದರೆ ಸುಹಾಸನಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಇರಲಿಲ್ಲ. ಒಂದು ನಗು ಬಿಡಿ ಅಳುವೂ ಇಲ್ಲ ಎಂದು ಹತ್ತು ಹೆತ್ತು ಸಾಕಿದ್ದ ರಫೀಕನ ಅಮ್ಮ ಫಾತಿಮಾಗೆ ಅದೇಕೋ ಸಂದೇಹ ಮೂಡಿತ್ತು. ಇಂತಹದೇ ಒಂದು ಮಗುವನ್ನು ಹೆತ್ತು ಹೊತ್ತು ಸಾಕಿದ ಅನುಭವವಿದ್ದವರು ಆಕೆ. ರಮೀಳಾ 2ನೇ ಸಲ ಗರ್ಭಿಣಿ ಆಗಿರುವುದು ಅವರಿಗೆ ತಕ್ಷಣ ಗೋಚರವಾಗಿತ್ತು. ಹಾಲಿನಲ್ಲಿ ಕೂತಿದ್ದ ಫಾತಿಮಾ ಟೀ ಕಪ್ ಎತ್ತಿಕೊಂಡು ಅಡಿಗೆ ಮನೆಗೆ ಹೋಗಿ ರಮೀಳಾಳ ಜೊತೆಗೆ ಮಾತುಕತೆ ಪ್ರಾರಂಭಿಸಿದರು. ಮತ್ತು ಮೊದಲ ಮಗ ಸುಹಾಸನ ಬೆಳವಣಿಗೆಯ ತೊಂದರೆ ಅವಳ ಅಂತರಾತ್ಮಕ್ಕೆ ಹೊಡೆದಿತ್ತಾದರೂ ಆ ವಿಷಯವನ್ನು ಗರ್ಭಿಣಿ ತಾಯಿಯ ಜೊತೆ ಮುಚ್ಚಿಡಲು ಪ್ರಯತ್ನಿಸಿದರು. ಮನೆಗೆ ಹಿಂತಿರುಗಿದ ನಂತರ ತನ್ನ ಸಂದೇಹವನ್ನು ಮಗ ರಫೀಕನಲ್ಲಿ ಹಂಚಿಕೊಂಡಿದ್ದರು. ರಫೀಕನ ತನ್ನ ತಮ್ಮನನ್ನು ಒಂದಷ್ಟು ವರ್ಷ ಕಂಡಿದ್ದನಾದ್ದರಿಂದ ಜೀವದ ಗೆಳೆಯ ಸಂದೀಪನಿಗೆ ಅವನದೇ ಮಗನ ವಿಷಯವಾಗಿ ಅಮ್ಮ ಹೇಳಿದ್ದನ್ನು ತಕ್ಷಣ ಹೇಳಲು ಯಾಕೋ ಭಯವಾಯಿತು. ಆದರೂ ಸಮಯ ಸಂದರ್ಭ ನೋಡಿಕೊಂಡು ಒಂದು ದಿನ ಸಂದೀಪನ ಜೊತೆ ಅಮ್ಮ ಗುರುತಿಸಿದ ಆತನ ಮಗ ಸುಹಾಸನ ನ್ಯೂನ್ಯತೆಯನ್ನು ತಿಳಿಸಿದ. ಭಯಭೀತನಾದ ಸಂದೀಪ ಗೂಗಲ್ ಗುರುವನ್ನು ಅಡಿಮೇಲ್ ಮಾಡಿ ಈ ವಿಚಾರಕ್ಕೆ ಸಂಬಂಧಿಸಿದ ಒಂದಷ್ಟು ವಿಷಯಗಳನ್ನು ಕಲೆ ಹಾಕಿದ. ಡಾಕ್ಟರ್ಗಳ ಮಾಹಿತಿ ಸಂಗ್ರಹಿಸಿದ. ಮಕ್ಕಳ ತಜ್ಞರನ್ನು, ವಿಶೇಷವಾಗಿ ಮಕ್ಕಳ ಅಭಿವೃದ್ಧಿ ಮತ್ತು ವರ್ತನೆಗಳ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ ಡಾಕ್ಟರ್ಗಳನ್ನು ತರಾಸು ಮಾಡಿದ. ಸಂದೀಪ ಇಷ್ಟೆಲ್ಲ ಸಂಗತಿಗಳನ್ನು ಕಲೆ ಹಾಕಿದ್ದರೂ 2ನೆಯ ಬಾರಿ ಗರ್ಭಿಣಿಯಿದ್ದ ಹೆಂಡತಿಯಲ್ಲಿ ಯಾವ ವಿಷಯವನ್ನೂ ಹಂಚಿಕೊಳ್ಳಲಿಲ್ಲ. 3-4 ತಿಂಗಳ ಒಳಗೆ ಹೆಂಡತಿ ಮಗನನ್ನು ಊರಿಗೆ ಕರೆದುಕೊಂಡುವ ಸಿದ್ಧತೆಯನ್ನೂ ಮಾಡಿಕೊಂಡ. ಮೊದಲ ಸಲದ ಗರ್ಭಿಣಿ ಇರುವಾಗ ರಮೀಳಾ 7 ತಿಂಗಳಲ್ಲಿ ಊರಿಗೆ ಹೋಗಿದ್ದಳು ನಿಜ. ಊರಿನಲ್ಲಿ ಗಂಡ ಅದ್ದೂರಿಯ ಸೀಮಂತ ಕಾರ್ಯಕ್ರಮವನ್ನು ಇಟ್ಟಿಕೊಂಡಿದ್ದು ಇದಕ್ಕೆ ಕಾರಣವಾಗಿತ್ತು. ಆದರೆ ಇದು 2ನೆಯ ಸಲ 6 ತಿಂಗಳು ತುಂಬುವುದರ ಒಳಗೆ ಊರಿಗೆ ಯಾಕೆ ಹೋಗಲು ಅವಸರ ಪಡುತ್ತಿದ್ದಾನೆ ಗಂಡ ಎನ್ನುವುದು ರಮೀಳಾಳಿಗೆ ಸಂದೇಹವಾಗಿತ್ತು. ಸಂದೀಪ ಒತ್ತಡದಲ್ಲಿರುವುದು ಆಕೆಯ ಗಮನಕ್ಕೂ ಬಂದಿತ್ತು. ಏನಾದರೂ ಪ್ರಶ್ನೆ ಹಾಕಿದರೆ ಬೈಯುತ್ತಾನೆ ಎಂದು ಆಕೆ ಸುಮ್ಮನಿದ್ದಳು. ಅವಳಿಗೂ ಈ ಗಂಡನ ನಿರ್ಧಾರದಿಂದ ಖುಷಿಯೇ ಆಗಿತ್ತು. ಊರಿಗೆ ಹಿಂತಿರುಗಿದರೆ ಮಗನಿಗೂ ಅಮ್ಮನ ಮನೆಯಲ್ಲಿ ಗದ್ದೆ ತೋಟವೆಂದು ಓಡಾಡಿಕೊಂಡಿರಲು ಖುಷಿಯಾಗುತ್ತದೆ. ಆತನೂ ಮಾತ್ರವಲ್ಲದೆ ತನಗೂ ಒಂದಷ್ಟು ವಿರಾಮ ದೊರೆಯುತ್ತದೆ ಎಂದು ಆಕೆ ಸುಮ್ಮನಿದ್ದಳು. ಊರಿಗೆ ಬಂದ ತಕ್ಷಣ ಸಂದೀಪ ರಮೀಳಾಳನ್ನು ಅವಳ ತವರು ಮನೆಗೆ ಕರೆದೊಯ್ದ. ಅಲ್ಲಿ ಸಮಯ ಸಂದರ್ಭ ನೋಡಿಕೊಂಡು ರಮೀಳಾಳ ಹೆತ್ತವರ ಎದುರೇ ಮಗು ಸುಹಾಸನ ವರ್ತನೆಯಲ್ಲಿ ಆಟಿಸಂ ಲಕ್ಷಣಗಳಿವೆ ಎನ್ನುವುದನ್ನು ಬಹಿರಂಗಪಡಿಸಿದ. ಮಾತ್ರವಲ್ಲ, ಈ ಆಟಿಸಂ ಇರುವ ಮಕ್ಕಳಿಗೆ ತಕ್ಷಣ ಚಿಕಿತ್ಸೆ ಪ್ರಾರಂಭಿಸಿದರೆ ಅವರು ಬದುಕಿನಲ್ಲಿ ತನ್ನದೇ ಆದ ದಾರಿಯನ್ನು ಕಂಡುಕೊಳ್ಳಲು ಸಹಾಯವಾಗುತ್ತದೆ. ನಾವು ಈ ಚಿಕಿತ್ಸೆಯನ್ನು ನಿಧಾನಪಡಿಸುವಂತಿಲ್ಲ ಎನ್ನುವ ವಿಷಯವನ್ನೂ ಹೇಳಿದ. ಮಾತ್ರವಲ್ಲದೆ ಹೆಂಡತಿಗೆ ನೀನು ಹೆರಿಗೆಯ ನಂತರವೂ ಕೂಡ ಚಿಕಿತ್ಸೆ ಮುಂದುವರಿಯುತ್ತಿದ್ದಷ್ಟು ಕಾಲ ಊರಿನಲ್ಲಿ ನಿಲ್ಲಬೇಕಾದೀತು ಎನ್ನುವ ವಿಷಯವನ್ನು ಸ್ಪಷ್ಟಪಡಿಸಿದ್ದ. ತಾಯಿಯಾಗಿದ್ದ ರಮೀಳಾಳಿಗೆ ಮಗು ಸುಹಾಸನನ್ನು, ಆತನ ಆಟಿಸಂ ಸ್ಥಿತಿಯನ್ನು ತಕ್ಷಣ ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಗಂಡ ಹೇಳಿದ ನಂತರ ಮೌನವಾಗಿ ಕಣ್ಣೀರಿಡತೊಡಗಿದಳು. ಅವಳ ಅಮ್ಮ ಮಗಳ ತಲೆ ನೇವರಿಸುತ್ತಾ, ಗರ್ಭಿಣಿ ಹೆಣ್ಣು ಮಗಳು ನೀನು, ಮುಸ್ಸಂಜೆ ಹೊತ್ತು ಅಳಬಾರದು. ಈಗ ಇಂಥದ್ದೆಲ್ಲ ಗುಣಪಡಿಸಲು ಸಾಧ್ಯ ಉಂಟು. ನಮ್ಮ ಕಾಲಕ್ಕೆ ಅದೂ ಇರಲಿಲ್ಲ ನೋಡು. ನೀನು ಧೈರ್ಯ ತಗೋಬೇಕು. ದುಡಿಯುವ ಗಂಡಸರಿಗೆ ನಾವು ಬೆನ್ನಿಗೆ ನಿಂತರೆ ಧೈರ್ಯ ಬರುತ್ತದೆ ಎಂದಿದ್ದರು. ಗಲ್ಫಿನಲ್ಲಿ ಇರುವಾಗಲೇ ಮಗನ ಆಟಿಸಂ ಕಾಯಿಲೆಗೆ ಅತ್ಯಾಧುನಿಕ ಚಿಕಿತ್ಸೆ ಎಲ್ಲಿಯೆಲ್ಲ ದೊರೆಯುತ್ತದೆ ಎನ್ನುವುದನ್ನು ಕಲಿತುಕೊಂಡು ಸಂದೀಪ ಊರಿಗೆ ಬಂದ ತಕ್ಷಣ ಮಗನಿಗೆ ಚಿಕಿತ್ಸೆ ಕೊಡಿಸಲು ಡಾಕ್ಟರ ಹತ್ತಿರ ತೆರಳಿದ್ದ. ಹೀಗೆ ತೆರಳಿದು ಮಾತ್ರವಲ್ಲದೆ ಡಾಕ್ಟರ್ ಹೇಳಿಕೊಟ್ಟ ವ್ಯಾಯಾಮವನ್ನು ಮಗನ ಕೈಯಲ್ಲಿ ಮಾಡಿಸುತ್ತಿದ್ದ. ಇದು ಮನೆಗೆ ಹಿಂದಿರುಗಿದ ನಂತರ ಆತ ಮಾಡಿಸುತ್ತಿದ್ದ ಕೆಲಸ. ರಮೀಳಾ ಕೂಡ ಗರ್ಭಿಣಿಯಾಗಿರುವಾಗಲೇ ಎಲ್ಲ ಸಂಗತಿಗಳನ್ನು ಗಂಡನ ಮೂಲಕ ಕಲಿತುಕೊಂಡಳು. ಜೊತೆಯಲ್ಲಿ ಸುಹಾಸ್ ಇತರ ಸಾಮಾನ್ಯ ಮಕ್ಕಳಂತೆ ರೆಗ್ಯುಲರ್ ಸ್ಕೂಲಿಗೆ ಹೋಗಲು ಸಾಧ್ಯವಾಗುವುದನ್ನು ಡಾಕ್ಟರ್ ಹೇಳುವುದನ್ನು ಖಚಿತಪಡಿಸಿಕೊಂಡಳು. ಹೆರಿಗೆ ಆಗುವವರೆಗೂ ರಮೀಳಾ ತನ್ನ ತವರಿನಲ್ಲೇ ಇದ್ದಳು. ಈ ನಡುವೆ ಸಂದೀಪ ಒಮ್ಮೆ ಗಲ್ಫಿಗೆ ಕೆಲಸದ ಮೇಲೆ ಹೋಗಿ ಹಿಂತಿರುಗಬೇಕಾಯಿತು. ಆ ಹೊತ್ತು ರಮೀಳಾ ಸುಹಾಸನನ್ನು ಡಾಕ್ಟರ್ ಕ್ಲಿನಿಕ್ಗೆ ತನ್ನ ತಂದೆಯ ಜೊತೆ ಕರೆದೊಯ್ಯುತ್ತಿದ್ದಳು. ರಮೀಳಾಳ ಹೆರಿಗೆಯಾದ ನಂತರ ದೂರದ ಮಾಮದ ಪದವಿನಿಂದ ಮಂಗಳೂರಿಗೆ ಪ್ರತಿದಿನ ಮಗುವನ್ನು ಕರೆದುಕೊಂಡು ಚಿಕಿತ್ಸೆಗೆ ಕರೆತರುವುದು ಕಷ್ಟವೆಂದು ಮನವರಿಕೆಯಾದ ಸಂದೀಪ ಹೆಂಡತಿ ಮಕ್ಕಳಿಗೆ ಮಂಗಳೂರಿನಲ್ಲಿಯೇ ಒಂದು ಫ್ಲ್ಯಾಟ್ ಬುಕ್ ಮಾಡಿದ. ರಮೀಳಾಳಿಗೂ ಅನುಕೂಲವಾಗುತ್ತದೆ ಎಂದು ತನ್ನ ಅಕ್ಕನ ಮಗ ಅಜಯನನ್ನು ಅಲ್ಲೇ ಕಾಲೇಜಿಗೆ ಸೇರಿಸಿದ. ತಾನು 6 ತಿಂಗಳಿಗೊಮ್ಮೆ ಊರಿಗೆ ಬಂದು ಹೋಗುತ್ತಿದ್ದ.
ಮಂಗಳೂರಿನಲ್ಲಿ ನೆಲೆ ನಿಂತ ನಂತರ ಎಲ್ಲವನ್ನೂ ನಿಧಾನಕ್ಕೆ ಕಲಿತುಕೊಂಡ ರಮೀಳಾ ಪುಟ್ಟ ಕೈಗೂಸಿನೊಂದಿಗೆ ಸುಹಾಸನನ್ನು ಥೆರಪಿಗೆ ತಾನೇ ಕರೆದೊಯ್ಯತೊಡಗಿದಳು. ಮಗು ಸಾನ್ವಿಗೆ ಅಣ್ಣನೆಂದರೆ ಪ್ರೀತಿ, ಆದರೆ ಅವ ಸದಾ ತಂಗಿಯಿಂದ ದೂರವೇ ಇರುತ್ತಿದ್ದ. ಆಕೆ ಅತ್ತುಕೊಂಡು ಅವನಲ್ಲಿ ಬಂದರೆ ಚೆಡಿಸುವವನಂತೆ ನಗುತ್ತಿದ್ದ. ಮೊದಲೇ ಅಣ್ಣನ ವರ್ತನೆಯಿಂದ ಮಗು ಕಕ್ಕಾಬಿಕ್ಕಿಯಾಗುತ್ತಿತ್ತು. ತಾನು ಬದಿಯಲ್ಲಿ ಇದ್ದರೂ ಅಮ್ಮ ಸದಾ ಅಣ್ಣನಿಗೆ ಅಕ್ಷರ ಅಭ್ಯಾಸ ಮಾಡಿಸುವುದು, ಲೆಕ್ಕ ಕಲಿಸುವುದು, ವ್ಯಾಯಾಮ ಮಾಡಿಸುವುದು ಕಂಡು ತಾನೂ ಅದನ್ನು ಅನುಕರಿಸುತ್ತಿದ್ದಳು. ರಮೀಳಾ ಅಮ್ಮನ ಮನೆಯಲ್ಲಿ ಕಾಲೇಜು ಓದುವಾಗಲೇ ಕಾರು ಬಿಡುವ ಅಭ್ಯಾಸ ರೂಢಿಸಿಕೊಂಡಿದ್ದಳಲ್ಲ. ಮಂಗಳೂರಿಗೆ ಬಂದ ವಾರದ ಒಳಗೆ ಮಂಗಳೂರಿನ ಟ್ರಾಫಿಕ್ಕಿನಲ್ಲೂ ಕಾರು ಬಿಡುವುದನ್ನು ರೂಢಿಸಿಕೊಂಡಳು. ಸುಹಾಸ್ನನ್ನು ಥೆರಪಿಸ್ಟ್ ಹತ್ತಿರ ಕರೆದೊಯ್ಯಲು ಇದರಿಂದ ಆಕೆಗೆ ಬಹಳ ಅನುಕೂಲವಾಯಿತು. ಸುಹಾಸ್ ಶಾಲೆಗೆ ಸ್ಕೂಲ್ ವ್ಯಾನಿನಲ್ಲಿ ಇತರ ಮಕ್ಕಳ ಜೊತೆ ಪ್ರತಿನಿತ್ಯ ಹೋಗಿ ಬರುವುದು ಅಭ್ಯಾಸ ಮಾಡಿಕೊಂಡಿದ್ದ. ದಿನನಿತ್ಯದ ಪಾಠವನ್ನು ನಿಧಾನವಾಗಿಯಾದರೂ ಕಲಿತು ಅಮ್ಮನಿಗೆ ಮನೆಪಾಠ ಒಪ್ಪಿಸುವುದನ್ನು ರೂಢಿಸಿಕೊಂಡಿದ್ದ. ಈ ಸಮಯದಲ್ಲಿ ರಮೀಳಾ ಅವನಿಗಾಗಿ ಆತನ ಹತ್ತಿರವೇ ಕೂತು ಕಾಯುತ್ತಿದ್ದಳು. ಆತ ಮನೆಪಾಠ ಒಪ್ಪಿಸುವುದು, ಸಾನ್ವಿಗೆ ಸ್ನಾನ ಮಾಡಿಸುತ್ತಲೂ, ಯಾವುದಾದರೂ ತುರ್ತು ಕೆಲಸದಲ್ಲಿ ಅಮ್ಮ ಮನೆಯಿಂದ ಹೊರಗಿದ್ದಾಳೆ ಎಂದರೆ ಸುಹಾಸಿಗೆ ಆ ದಿನ ಅವನ ಮನೆಪಾಠಕ್ಕೆ ರಜಾ ಇರುತ್ತಿತ್ತು. ಆಗ ಟಿವಿ ಎದುರಿನಲ್ಲಿ ಕೂತು ಜಾಹೀರಾತು ನೋಡುತ್ತಾ ತನ್ನಲ್ಲೇ ನಗುತ್ತಾ ಗುಣಗುಣಿಸುತ್ತಾ ನಿದ್ದೆಗೆ ಜಾರುತ್ತಿದ್ದ ಸುಹಾಸ್. ಮಗಳಿಗೆ ತಾನು ಸಾಕಷ್ಟು ಗಮನ ಕೊಡುತ್ತಿಲ್ಲ ಎನ್ನುವ ಗಿಲ್ಟ್ ರಮೀಳಾಳಿಗೆ ಆಗೊಮ್ಮೆ ಈಗೊಮ್ಮೆ ಕಾಡೋದಿತ್ತು. ಆಗ ಆ ಪುಟ್ಟ ಮಗು ಸಾನ್ವಿಯನ್ನು ಎತ್ತಿ ಮುದ್ದಿಸುತ್ತಿದ್ದಳು. ಅಮ್ಮ ಅಣ್ಣನನ್ನು ಸಂಭಾಳಿಸುವುದನ್ನು ನೋಡಿ ಸಾನ್ವಿಯು ಅಮ್ಮನಿಗೆ ಬಲಗೈಯಾಗಿ ಅಣ್ಣನಿಗೆ ಸಹಕರಿಸತೊಡಗಿದಳು. ಇದರಿಂದ ರಮೀಳಾಳ ಆತಂಕವಷ್ಟೂ ದೂರವಾಯಿತು. ಸಾನ್ವಿಯನ್ನು ಶಾಲೆಗೆ ಸೇರಿಸುವ ವಯಸ್ಸಿಗಾಗಲೇ ಆಕೆ ತನ್ನ ಮನೆಗೆಲಸಗಳನ್ನು ತಾನೇ ಮಾಡಿಕೊಳ್ಳುವಷ್ಟು ನುರಿತಿದ್ದಳು. ಜೊತೆಗೆ ಅಣ್ಣನನ್ನು ನೋಡಿಕೊಳ್ಳುವುದಕ್ಕೆ ಅಮ್ಮನಿಗೆ ಸಹಕರಿಸುತ್ತಿದ್ದಳು. ಇದರಿಂದ ಸುಹಾಸನ ಮೇಲೆ ರಮೀಳಾ ಹೆಚ್ಚು ನಿಗಾ ಇಡಲು ಸಾಧ್ಯವಾಗಿತ್ತು. ಸುಹಾಸನಲ್ಲಿ ದೈಹಿಕವಾಗಿ ಆತನ ವಯಸ್ಸಿಗೆ ತಕ್ಕ ಬೆಳವಣಿಗೆ ಕಾಣಿಸುತ್ತಿದ್ದರೂ ಮಾನಸಿಕವಾಗಿ ಕಲಿಕೆಯೂ ಸೇರಿದಂತೆ ಇತರ ವಿಚಾರಗಳಲ್ಲಿ ಆತನ ಸಮವಯಸ್ಕ ಮಕ್ಕಳಿಗಿಂತ ಆತ ಹಿಂದೆ ಇದ್ದ. ಹದಿಹರೆಯದ ಮಕ್ಕಳಲ್ಲಿರುವ ಯಾವುದೇ ಗೊಂದಲವಾಗಲಿ ಅತಿ ಉತ್ಸಾಹವಾಗಲಿ ಅವನಲ್ಲಿ ಇರಲೇ ಇಲ್ಲ. ಸುಹಾಸ ಆತನ ತರಗತಿಯ ಇತರ ಮಕ್ಕಳ ಜೊತೆ ಬೆರೆಯುತ್ತಿರಲಿಲ್ಲ. ಆಟದ ಸಮಯದಲ್ಲೂ ಆತ ಒಂಟಿಯಾಗಿಯೇ ಇರಲು ಇಷ್ಟಪಡುತ್ತಿದ್ದ. ತರಗತಿಯ ಶಿಕ್ಷಕರು, ಸಹಪಾಠಿಗಳು ಸುಹಾಸ್ನನ್ನು ಆತನ ಪಾಡಿಗೆ ಬಿಟ್ಟು ಬಿಡುತ್ತಿದ್ದರು. ರಮೀಳಾಗೆ ಮಗ ಆತನ ತರಗತಿಯ ಪಠ್ಯಗಳಲ್ಲಿ ತಪ್ಪದೆ ಪಾಸ ಆಗುತ್ತಿರುತ್ತಾನಲ್ಲ ಎನ್ನುವ ಸಮಾಧಾನವಿರುತ್ತಿತ್ತು. ಆದರೆ ಮುಂದೆ ಇವನ ಜೀವನ ಹೇಗೆ, ಸಮಾಜದಲ್ಲಿ ಇತರರ ಜೊತೆ ಬೆರೆತು ಸಹಜ ಜೀವನ ನಡೆಸುವಷ್ಟಾದರೂ ಸಾಕು ಎಂದು ಕಂಡ ದೇವರಲ್ಲಿ ಮೊರೆ ಇಡುತ್ತಿದ್ದಳು. ಆವೇ ಮರಿಯಾದ ಆಪ್ತ ಸಮಾಲೋಚನೆ ನೀಡಿದ ಸಲಹೆಯಂತೆ ಸುಹಾಸನನ್ನು ಸಂಗೀತ ಅಥವಾ ಚಿತ್ರಕಲೆ ಕಲಿಯಲು ಸೇರಿಸಿದೆಯಾ ಎಂದು ಒಂದೆರಡು ಸಲ ನಾನು ರಮೀಳಾಳಲ್ಲಿ ವಿಚಾರಿಸಿದ್ದೆ. ಶಾಲೆಯ ಪಠ್ಯಗಳ ನಡುವೆ ಆತನಿಗೆ ಎಲ್ಲಿ ಪುರುಸುತ್ತಾಗುತ್ತೆ ಎನ್ನುವ ಮಾತನ್ನು ಆಕೆ ಹೇಳಿದ್ದರೂ ಸುಹಾಸ್ ಮನೆಗೆ ಬಂದ ನಂತರ ಟಿವಿ ಎದುರು ಕಾರ್ಟೂನು ನೋಡುತ್ತಾ, ಜಾಹೀರಾತು ನೋಡುತ್ತಾ ಇರಲು ಇಷ್ಟಪಡುತ್ತಾನೆ ಎನ್ನುತ್ತಿದ್ದಳು. ಈ ನಡುವೆ ಒಂದೆರಡು ಸಲ ಸುಹಾಸನ ಮನೆಗೆ ಹೋದವಳು ನಾನು. ಟಿವಿ ನೋಡುತ್ತಿದ್ದ ಸುಹಾಸನ ಹತ್ತಿರ ಕೂತು ಆತನ ಮೈಯನ್ನು ಮೃದುವಾಗಿ ಸವರಿದ್ದೆ. ಆಗ ಮೃದುವಾಗಿದ್ದ ಸುಹಾಸ್ ನನ್ನ ಜೊತೆ ನಾಚಿಕೊಂಡಿದ್ದ. ಈ ನಡುವೆ ರಮೀಳಾ ಮಗಳನ್ನು ಸಂಗೀತ ಮತ್ತು ಭರತನಾಟ್ಯ ಕ್ಲಾಸಿಗೆ ಸೇರಿಸಿದ್ದಳು. ಜೊತೆಯಲ್ಲಿ ಅಲ್ಲಿ ಕರಾಟೆ ಕ್ಲಾಸ್ ಇದೆ, ಸುಹಾಸ್ನನ್ನೂ ಸೇರಿಸಬೇಕು ಎಂದು ಯೋಚನೆಯಿದೆ ಎಂದಿದ್ದಳು. ಹೀಗೆ ದಿನ ಕಳೆಯುತ್ತಿರಬೇಕಾದರೆ ರಮೀಳಾ ಸಾನ್ವಿಯ ಶಾಲೆಯ ವಾರ್ಷಿಕೋತ್ಸವಕ್ಕೆ ಅವಳ ಡ್ಯಾನ್ಸ್ ನೋಡಲು ನನ್ನನ್ನು ಆಹ್ವಾನಿಸಿದ್ದಳು. ಸುಹಾಸ್ ಕೂಡ ನಮ್ಮ ಜೊತೆಗಿದ್ದ. ಆ ದಿನ ಸುಹಾಸ್ ತಂಗಿಯ ನೃತ್ಯವನ್ನು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ ಸಂಭ್ರಮ ಪಟ್ಟಿದ್ದ. ಮಾತ್ರವಲ್ಲ, ಮರುದಿನ ಆತನ ಡ್ರಾಯಿಂಗ್ ಪುಸ್ತಕದಲ್ಲಿ ತಂಗಿಯ ಭರತನಾಟ್ಯದ ಭಂಗಿಯನ್ನು ಬಹಳ ಸುಂದರವಾಗಿ ಚಿತ್ರಿಸಿದ್ದ. ರಮೀಳಾ ಮಕ್ಕಳು ಏನೋ ಗೀಚಿಕೊಂಡಿರುತ್ತಾರೆ, ತಾನೇನು ಅದನ್ನು ನೋಡುವುದು ಎಂದು ಸುಮ್ಮಗಿದ್ದಳಾದರೂ ಸಾನ್ವಿ, ನೋಡಮ್ಮ, ಅಣ್ಣ ನನ್ನ ಚಿತ್ರ ಬರೆದಿದ್ದಾನೆ, ನೋಡು ಬಾ ಎಂದು ತಾಯಿಯಲ್ಲಿ ಒತ್ತಾಯಿಸುತ್ತಿದ್ದಳು. ಈ ಮಕ್ಕಳ ಜಗಳ ಯಾವತ್ತೂ ಇದ್ದದ್ದೇ ಎಂದು ಅಲ್ಲಿಗಲ್ಲಿಗೆ ಸಮಾಧಾನಪಡಿಸಿ ಮಕ್ಕಳಿಬ್ಬರನ್ನು ಶಾಲೆಯ ವ್ಯಾನಿಗೆ ಹತ್ತಿಸಿ ರಮೀಳಾ ಮನೆಗೆ ಹಿಂತಿರುಗಿದಳು. ಅಂದು ಸಂಜೆಯೇ ಸುಹಾಸನ ಡ್ರಾಯಿಂಗ್ ಮೇಷ್ಟ್ರು ನಿಮ್ಮ ಮನೆಗೆ ಬರುತ್ತಿದ್ದೇನೆ ಎಂದು ರಮೀಳಾಳಿಗೆ ಕರೆ ಮಾಡಿದ್ದರು. ಬಂದವರು ಸುಹಾಸನಿಗೆ ಡ್ರಾಯಿಂಗ್ನಲ್ಲಿ ವಿಶೇಷ ಪ್ರತಿಭೆ